ಹೇ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಿಜಮನ ಟಾಕ್ ಸೀರೀಸ್ NTS ಚಾನಲ್ಗೆ. ಸ್ನೇಹಿತರೆ, ನಿನ್ನೆ 23ನೇ ತಾರೀಕು ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ MI ವರ್ಸಸ್ CSK ಪಂದ್ಯದಲ್ಲಿ MIನ CSK ಅವರು 4 ವಿಕೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನು ಪಂದ್ಯದ ಸಾರಾಂಶವನ್ನು ನೋಡಕ್ಕೆ ಬಂದರೆ CSK ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 151 ರನ್ ಮಾಡಿತು. MI ಪರ ತಿಲಕ್ ವರ್ಮಾ 31 ರನ್, ಸೂರ್ಯಕುಮಾರ್ ಯಾದವ್ 29 ರನ್ ಗಳಿಸಿ ಕೊನೆಯಲ್ಲಿ ದೀಪಕ್ ಚಾಹರ್ ಅವರು ಅಜೇಯ 28 ರನ್ ಗಳಿಸುವ ಮುಖಾಂತರ ಟೀಮ್ ಸ್ಕೋರನ್ನು 150ರ ದಡಿಯನ್ನು ದಾಟಿಸಲು ಸಹಾಯ ಮಾಡಿದರು. ಇನ್ನು CSK ಪರ ನೂರ್ ಅಹಮದ್ 4 ವಿಕೆಟ್ ಹಾಗೂ ಖಲೀಲ್ ಅಹಮದ್ 3 ವಿಕೆಟ್ಗಳನ್ನು ಪಡೆದರು. 156 ರನ್ ಚೇಸ್ ಮಾಡಲು ಶುರು ಮಾಡಿದ CSK 19.1 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 158 ರನ್ ಗಳಿಸಿ ಪಂದ್ಯವನ್ನು ಗೆದ್ದರು. CSK ಪರ ರಚಿನ್ ರವೀಂದ್ರ 65 ರನ್ ಮತ್ತು ಋತುರಾಜ್ ಗಾಯಕ್ವಾಡ್ 59 ರನ್ ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು. MI ಪರ ವಿಘ್ನೇಶ್ ಪುತ್ತೂರು 3 ವಿಕೆಟ್ ಪಡೆದು, ಇನ್ನು ಓವರ್ ರೇಟಿಂಗ್ನಿಂದಾಗಿ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದಲ್ಲಿ ಹೊರಗುಳಿಬೇಕಾಯಿತು. ಜಸ್ಪ್ರೀತ್ ಬುಮ್ರಾ ಫಿಟ್ ಇಲ್ಲದ ಕಾರಣ ಈ ಪಂದ್ಯದಲ್ಲಿ ಆಡಲಿಲ್ಲ. ಸ್ನೇಹಿತರೆ, ಇದು CSK ವರ್ಸಸ್ ಮುಂಬೈ ಪಂದ್ಯದ ಸಾರಾಂಶ. ಇನ್ನು ಮುಂದಿನ ಪಂದ್ಯವನ್ನು CSK ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಆಡ್ತಾ ಇದ್ದಾರೆ. ಅದು ಚೆನ್ನೈನಲ್ಲಿ. ಈ ಪಂದ್ಯ 28ರಂದು ಚೆನ್ನೈನಲ್ಲಿ ನಡೆಯಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.